ಸದ್ಯ ಕೋವಿಡ್ ಹಗರಣದ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಕೋವಿಡ್ ಹಗರಣದ ವರದಿಗೆ ಬಿಜೆಪಿ ನಾಯಕರು ಟೀಕೆ ಮಾಡ್ತಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ದೂರು ಸಲ್ಲಿಕೆಯಾಗಿದೆ ಬಿಜೆಪಿ ನಾಯಕರ ವಿರುದ್ಧ. ಕೋವಿಡ್ ಹಗರಣ ವಿಚಾರ ಬಂದಾಗಲ್ಲ ಬಿಜೆಪಿ ನಾಯಕರು ರಾಜಕೀಯ ಪ್ರೇರಿತ ಅಂತ ಟೀಕೆ ಮಾಡ್ತಿದ್ದಾರೆ. ಹಾಗಾಗಿ ರಾಜಭವನಕ್ಕೆ ತೆರಳಿ ಸಚಿವ ದಿನೇಶ್ ಗುಂಡೂರಾವ್ ದೂರನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ದೂರು ಸಲ್ಲಿಕೆಯಾಗಿದೆ. ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಕುನ್ನಾ ಅವರನ್ನ ಕಾಂಗ್ರೆಸ್ ಏಜೆಂಟು ಅಂತ ಬಿಜೆಪಿಯವರು ಟೀಕೆ ಮಾಡ್ತಿದ್ದಾರೆ. ಜಡ್ಜ್ ವಿರುದ್ಧ ಟೀಕೆ ಮಾಡಿರುವ ಬಿಜೆಪಿ ನಾಯಕರ ವಿರುದ್ಧ ರಾಜ್ಯಪಾಲರಲ್ಲಿ ದೂರು ದಾಖಲಾಗಿದೆ. ಕೋವಿಡ್ ಹಗರಣದ ವರದಿಯನ್ನು ಕೊಟ್ಟಿದ್ರು ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಡಿ ಕುನ್ನಾ ಅವರ ನೇತೃತ್ವದಲ್ಲೇ ಈ ಕೋವಿಡ್ ಹಗರಣದ ವಿಚಾರದಲ್ಲಿ ತನಿಖೆ ಆಗಿರೋದು. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ವಿರುದ್ಧ ಬಿಜೆಪಿ ನಾಯಕರವರು ಕಾಂಗ್ರೆಸ್ ಏಜೆಂಟು ಅಂತೆಲ್ಲ ಹೇಳ್ತಿದ್ದಾರೆ ಅಂತ ಹೇಳಿ ದಿನೇಶ್ ಗುಂಡೂರಾವ್ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿರುವಂಥ ಹೇಳಿಕೆ ಬಗ್ಗೆ ನಾವು ಅದನ್ನು ತೀವ್ರವಾಗಿ ಖಂಡಿಸ್ತಾ ಅವ್ರ ಮೇಲೆ ಕ್ರಮ ಆಗ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಒಂದು ಪೆಟಿಷನನ್ನು ರಾಜ್ಯಪಾಲರಿಗೆ ನೀಡಿದ್ದೇವೆ. ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಏನು ಈ ಕೋವಿಡ್ ಕಮಿಷನ್ ಏನಿದೆ, ಎನ್ಕ್ವೈರಿ ಕಮಿಷನ್ ಏನಿದೆ, ಆ ಎನ್ಕ್ವೈರಿ ಕಮಿಷನಿನ ಪ್ರಥಮ ರಿಪೋರ್ಟ್ ಏನು ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ಅದರ ಕೆಲವು ವಿಷಯಗಳೇನು ಈಗ ಹೊರಗಡೆ ಚರ್ಚೆಯಾಗಿದೆ, ಆ ವಿಚಾರದ ಬಗ್ಗೆ ಮಾತನಾಡ್ತಾ ಅವರು ನೇರವಾಗಿ ಆ ಒಂದು ಕಮಿಷನ್, ಎನ್ಕ್ವೈರಿ ಕಮಿಷನಿನ ಅಧ್ಯಕ್ಷರಾದಂಥ ಜಸ್ಟಿಸ್ ಮೈಕಲ್ ಡಿ ಕುನ್ನಾ ಅವರ ಬಗ್ಗೆ ಬಹಳ ಕೆಟ್ಟದಾಗಿ ಮಾತನಾಡಿ ಅವರನ್ನು ನಿಂದಿಸಿ ಅವರು ಒಬ್ಬ ನ್ಯಾಯಾಧೀಶರಲ್ಲ, ಅವರು ಒಬ್ಬ ಏಜೆಂಟ್ ಅಂತ ಕರೆದಿದ್ದಾರೆ, ಪೊಲಿಟಿಕಲ್ ಏಜೆಂಟ್ ಅಂತ ಕರೆದಿದ್ದಾರೆ. ಮತ್ತು ಅವರು ಈ ಒಂದು ಪ್ರಥಮ ವರದಿಯನ್ನು ಏನು ಅವರು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ ಅದು ದುರುದ್ದೇಶದಿಂದ ಕೂಡಿ ಅವರು ಈ ಚುನಾವಣೆಗೋಸ್ಕರ ಉಪಯೋಗ ಆಗಲಿ ಅಂತ ಹೇಳಿ ಅವರು ಆ ಒಂದು ಆಲೋಚನೆ ಇಟ್ಕೊಂಡು ವರದಿಯನ್ನು ಕೊಟ್ಟಿದ್ದಾರೆ ಅಂತ ಅವರು ಆಪಾದನೆ ಮಾಡಿದ್ದಾರೆ. ಘೋರವಾದಂಥ ಒಂದು ಆಪಾದನೆ ಮಾಡಿದ್ದಾರೆ. ಇದು ದುರಾದೃಷ್ಟಕರ.